ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಂತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ಸ್ಪೆಷಲ್ ಅಂತಂದರೆ ಬೇವು ಬೆಲ್ಲ. ಅದು ಬೇವು ಬೆಲ್ಲ ಎರಡನ್ನೂ ತಿನ್ನಿ, ಮತ್ತು ಲೈಫಲ್ಲಿ ಕೂಡ ಕಷ್ಟ ಸುಖ ಎರಡನ್ನೂ ಒಟ್ಟಿಗೆ ಮೇಂಟೈನ್ ಮಾಡ್ತಾ ಲೈಫ್ನ ಬ್ಯೂಟಿಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಹ್ಯಾಪಿ ಯುಗಾದಿ. ಎಸ್ ಗೈಸ್, ಏನೇನು ಸ್ಪೆಷಲ್ ಮಾಡ್ತಾ ಇದ್ದೀವಿ ಅಂತಂದರೆ ನನ್ನ ವಾಯ್ಸ್ ಸ್ವಲ್ಪ ಹೊಟ್ಟೋಗ್ಬಿಟ್ಟಿದೆ. ಏನೇನು ಆಲ್ರೆಡಿ ಆಗಿದೆ, ಇನ್ನೂ ಏನೇನು ಮಾಡ್ತಿದ್ದೀವಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇದು ಆಲೂಗಡ್ಡೆ ಪಲ್ಯ ಆಗಿದೆ, ಮತ್ತು ಇದು ಒಬ್ಬಟ್ಟಿನ ಸಾಂಬಾರು, ಇದು ಕಾಳು ಕೊಟ್ಟಿಗೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಅದು ಬಿಟ್ಟರೆ ಇವಾಗ ಅನ್ನಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ತೊಳೆಯೋಣ ಅಂತ ಅಂದ್ಬಿಟ್ಟು. ಅದು ಬಿಟ್ಟರೆ ಇಲ್ಲಿ ಚಿತ್ರಾನ್ನದು ಗೊಜ್ಜು ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲೆಲ್ಲ ಫುಲ್ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕಲ್ಲಲ್ಲಿ ರುಬ್ಕೊಂಡು ಒಬ್ಬಟ್ಟಿಗೆ ಅಂತ ಅಂದ್ಬಿಟ್ಟು ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಒಬ್ಬಟ್ಟಿದ್ದು, ಇದು ನಮ್ಮಮ್ಮ ಮಾಡಿದ್ದು, ಅದು ನಾನು ಚಿತ್ರಾನ್ನ. ಆ್ಯಂಡ್ ಇದು ನಾನು ಇದು ಸಾಂಬಾರು ನಮ್ಮಮ್ಮ. ಇನ್ನೂ ಅದಕ್ಕೆ ಏನು ಮಾಡಬೇಕು, ಇವಾಗ ರೈಸ್ ಇರ್ತೀನಿ, ಹೆಸರು ಬೇಳೆ ಮಾಡಬೇಕು, ಮತ್ತು ಬೋಂಡ ಮಾಡಬೇಕು, ಅದನ್ನು ಲಾಸ್ಟಲ್ಲಿ, ಮತ್ತು ಹಪ್ಪಳ ಕರಿಬೇಕು. ಇಷ್ಟಿದೆ ಗೈಸ್. ಒಂದೊಂದೇ ಮಾಡ್ತಾಯಿದ್ದೀನಿ. ಬೇಗ ಮಾಡಿ ಫ್ರೆಶ್ ಅಪ್ ಆಗಿ ತಲೆಗೆ ಎಣ್ಣೆ ಹಚ್ಚಿದ್ದೀನಿ. ಯುಗಾದಿ ಅಲ್ವಾ, ನಾರ್ಮಲಾಗೂ ಹಚ್ತೀನಿ, ಬಟ್ ಇವತ್ತೊಂಥರ ಸ್ಪೆಷಲ್ ಅಲ್ವಾ, ಸೊ ಹಚ್ಚಿದ್ದೀನಿ. ನಮ್ಮದು ಮ್ಯಾಕ್ಸಿದು ಲಕ್ಕಿದು ಜಾಸ್ತಿ ಆಟ ಆಗ್ಬಿಟ್ಟೈತೆ ಗೈಸ್. ಅದಕ್ಕೆ ಇವಾಗ ಇಷ್ಟು ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಆಮೇಲೆ ದೇವ್ರ ಪೂಜೆ ಎಲ್ಲ ನನ್ನ ತಂಗಿ ಮಾಡೋದು. ಆಮೇಲೆ ತೋರಿಸ್ತೀನಿ ಹೆಂಗೆ ರೆಡಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಓ ಶಿಷ್ಯ, ಹ್ಯಾಪಿ ಯುಗಾದಿ. ಕೊಡು, ಆಯಿತು. ಹ್ಯಾಪಿ ಯುಗಾದಿ. ಎಲ್ಲ ನೋಡಿ ಹೆಂಗೆ ಮೆಸ್ ಯುಗಾದಿ ಥರನ ಐತೆ ಅಷ್ಟೇ ಗೈಸ್. ಇವಾಗ ಇದೆಲ್ಲ ರೆಡಿ ಮಾಡಿಬಿಟ್ಟು ಬೇಗ ಮಾಡಬೇಕು. ಬಿಕಾಸ್ ನಾವು ಹೊಲದ ಪೂಜೆಗೆ ಹೋಗ್ತೀವಲ್ಲ, ಅಲ್ಲಿಗೆ ಸ್ವಲ್ಪ ಹೆಡೆಗೆ ಅಂತ ತೊಗೊಂಡೋಗ್ಬೇಕು. ಅದಕ್ಕೆ ಇದು ಬೇಗ ಇದೆಲ್ಲ ಮುಗಿಸ್ಬೇಕು. ಎಲ್ಲರೂ ಸ್ನಾನ ಮಾಡೋ ಅಷ್ಟರಲ್ಲಿ ಎಲ್ಲ ಅಡುಗೆನೂ ಆಗಿರ್ಬೇಕು. ಗೈಸ್ ಹಿಡ್ಕೊಂಡು ಕೊಟ್ಟಿದ್ದೀನಿ, ಕ್ಯಾಮ್ರಾನೇ ಆನ್ ಮಾಡಿಲ್ಲ ಗೈಸ್. ಇದು ನಮ್ಮಮ್ಮನ ರೆಸಿಪಿ, ಇದು ನಂದಲ್ಲ. ಅದಕ್ಕೆ ಅವ್ರು ಹೇಳ್ದಂಗೆ ಮಾಡ್ತಾಯಿದ್ದೀನಿ ಇದನ್ನಷ್ಟೇ. ನಂದು ಬೇರೆ ಥರ ಬರುತ್ತೆ, ನಮ್ಮಮ್ಮನ ರೆಸಿಪಿ ಅಲ್ಲ ನಂದು. ಮಾಡ್ತಾಯಿದ್ದೀನಿ. ಅವಾಗಿಂದ ಎಷ್ಟೊಂದು ಮಾತಾಡಿದ್ದೀನಿ, ಕ್ಯಾಮ್ರಾನೇ ಆನ್ ಮಾಡಿಲ್ಲ ಇವರು. ಅಷ್ಟೇ ಗೈಸ್, ಬನ್ನಿ ತೋರಿಸಿ. ಇದು ರೆಡಿ. ಸಿ ಮೈ ಔಟ್ಫಿಟ್. ಫುಲ್ಲು ಹೊರಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ತಡೀರಿ. ಇವಾಗ ಊಟ ಹಸಿತದ, ಊಟ ಮಾಡಬೇಕು. ಏನೇನೆಲ್ಲ ಮಾಡಿದ್ದೀವಿ, ಏನೇನೆಲ್ಲ ತಿಂತೀನಿ ಅಂತ ತೋರಿಸ್ತೀನಿ ಬನ್ನಿ. ಹೆಸರು ಬೇಳೆ ಬೋಂಡ, ಇದು ನಮ್ಮಮ್ಮ ಮಾಡಿದ್ದು. ನಮ್ಮಮ್ಮ ಮತ್ತು ಇದು ಕಾಳು ಕೊಟ್ಟು, ಇದು ನಮ್ಮಮ್ಮ ಮಾಡಿದ್ದು. ಹೇಳ್ತಾ ಇದ್ದೀನಿ ನಮ್ಮ ಕರೆಕ್ಟಾಗಿ ಹೇಳ್ಕೊಟ್ಟಂಗೆ. ಇದು ಉಪ್ಪಿನಕಾಯಿ ನಮ್ಮಮ್ಮ ಮಾಡಿದ್ದು. ಆಮೇಲೆ ಇದು ನಮ್ಮಮ್ಮ ಮಾಡಿದ್ದು, ಇದು ನಮ್ಮಮ್ಮ ಮಾಡಿದ್ದು, ಎಲ್ಲ ನಮ್ಮಮ್ಮನೇ ಮಾಡಿದ್ದು. ಈ ಥರ ಹೇಳು ಅಂತ ಹೇಳ್ಕೊಟ್ಟವ್ರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮಪ್ಪ ನೋಡಿ ಗೈಸ್, ದುಡ್ಡು ಕೊಟ್ಟರು. ತಿನ್ನಬೇಕು. ಯುಗಾದಿ ಹಬ್ಬದ ದಿನ ಒಂದಿನ ಮಾತ್ರ ನಮ್ಮಮ್ಮನ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ. ಇನ್ನು ಮಿಕ್ಕಿದ್ದಂತೆ ಯಾರ ಜೊತೆನೂ ಕುತ್ಕೊಂಡು ಊಟ ಮಾಡಲ್ಲ. ನಮ್ಮಮ್ಮನ ಜೊತೆ ಒಬ್ಬರ ಜೊತೆನೇ, ಅಲ್ಲೊಬ್ರು ಇದ್ದಾರಲ್ಲ ಅವ್ರ ಜೊತೆ ಮಾತ್ರ ಕೂತ್ಕೊಂಡು ಊಟ ಮಾಡ್ತೀನಿ. ಬನ್ನಿ ಒಂದು ಸ್ವಲ್ಪ. ಹಲೋ, ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ ಗೈಸ್. ತಿನ್ನಮ್ಮ, ನೀನೇನು ಬರ್ತಾಯಿಲ್ಲ ಅದರಲ್ಲಿ. ಒಬ್ಬಿಟ್ಟು ಹಬ್ಬದ ದಿನ ಒಬ್ಬಟ್ಟು ತಿನ್ನೋಕೆ ಇಷ್ಟ ಆಗಲ್ಲ, ಅದ್ರ ನೆಕ್ಸ್ಟ್ ಡೇ ಇರುತ್ತಲ್ಲ ಅದನ್ನು ತಿನ್ನೋಕೆ ಇಷ್ಟ. ತಂಗಳು ತಿನ್ನೋಕ್ಕೆ. ಇದು ಕಾಳು ಕೊಟ್ಟು, ಇದು ಮಾತ್ರ ಅಲ್ಟಿ ಚೆನ್ನಾಯ್ತಾ. ಆಲೂಗಡ್ಡೆ ಪಲ್ಯದಲ್ಲಿ ಸ್ವಲ್ಪ ಉಪ್ಪು ಕಡಿಮೆ. ಹೆಸರು ಬೇಳೆ ಚೆನ್ನಾಗಿದೆ. ಇದ್ರ ಜೊತೆಗೆ ಚಿತ್ರಾನ್ನ ಮತ್ತು ಒಬ್ಬಟ್ಟಿನ ಸಾಂಬಾರು, ಅದೂ ಚೆನ್ನಾಗಿದೆ. ಇವರೆಲ್ಲ ಊಟ ಮಾಡಿದ್ರಲ್ಲ, ಹೇಳಿದ್ರು. ಅಷ್ಟಾಗಿ ಊಟ ಮಾಡ್ಕೊಂಡು ಸಿಗ್ತೀನಿ. ಫೈನಲಿ ರೆಡಿ ಆದ ಗೈಸ್. ಏನೂ ರೆಡಿ ಆಗಿಲ್ಲ, ನಾರ್ಮಲಾಗಿ ಪ್ರತಿದಿನ ಹೆಂಗಿರ್ತೀನಿ ಹಂಗೆ ರೆಡಿ ಆಗಿತ್ತು.
ಬಟ್ಟೆ ಮಾತ್ರ ಹೊಸದಷ್ಟೆ. ಚೆನ್ನಾಗಿ ಕಾಣ್ತಾ ಇದ್ದೀನ. ನಾನು ಫುಲ್ ಔಟ್ಫಿಟ್ ತೋರಿಸ್ತೀನಿ. ಬಾಯಲ್ಲಿ ಕುಳಿ. ಇವಳು ನೋಡಿ ಹೆಂಗಿದ್ದಾಳೆ ಅಂತ. ಇಲ್ಲಿ ನಿಂತ್ಕೊ ನೋಡಿ. ಪಿಂಕ್ ಬೇಬಿ ಡಾಲ್. ಏನೇ ಕುಂಕುಮ ಎಲ್ಲ ಇಟ್ಕೊಂಬಂದವಳೆ ಎಲ್ಲೋಗ್ಬಿಟ್ಟು. ಮೂತಿ ನೋಡ ಹೆಂಗೆ ಮಾಡ್ಕೊಂಡಿದ್ಯಲ್ಲಿ. ಹಾಂ ಹೋಗಿಲಿ ಬೈಲಿ ನನ್ನ ತೋರಿಸು. ತಗೋ ಇಲ್ಲಿ ಹಿಡ್ಕೊ. ಫುಲ್ ಕಡೆ ತೋರಿಸು. ಇದನ್ನು ನಾನೇ ಹಿಂಗೆ ಹಾಕ್ಕೊಂಡಿರೋದು. ಇದು ಹಿಂಗಲ್ಲ, ಜಸ್ಟ್ ಇದು ಮಿಡಿ ಮತ್ತು ಇದು ಟಾಪು. ಫುಲ್ ತೋರಿಸು ಮೇಲಿಂದ ಕೆಳಗೆ. ನೋಡಿ ಆ ಚಿಕ್ಕ ಹುಡುಗಿ ಜೊತೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಹಾಂ ಕೊಡು. ಅಷ್ಟೇ ಗೈಸ್, ಇವಾಗ ಒಂದು ಸ್ವಲ್ಪ ರೀಲ್ಸ್ ಮಾಡ್ಕೋಬೇಕು. ಶಾರ್ಟ್ಸ್ಗೆ ಒಂದೆರಡು ವಿಡಿಯೋಸ್ ಮಾಡ್ಕೋಬೇಕು ಮತ್ತು ಫೋಟೋಸ್ ತೊಗೋಬೇಕು. ಅದು ತೊಗೊಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು. ಎಲ್ಲ ಮಾಡೋ ಅಷ್ಟರಲ್ಲಿ ಫುಲ್ಲು ಸುಸ್ತಾಯಿತು. ಮಲ್ಕೊಬಿಡ್ಬೇಕು ಸರ್. ಗೈಸ್, ನಾನು ದೇವ್ರ ಪೂಜೆ ಹೆಂಗೆ ಮಾಡಿದ್ದೀವಿ ಅಂತ ತೋರಿಸಿಲ್ಲ ಗೈಸ್. ನಾನು ಮಾಡಿದ್ದಲ್ಲ, ನನ್ನ ತಂಗಿ ಮಾಡಿದ್ದು. ನಾವು ಯುಗಾದಿ ಹಬ್ಬಕ್ಕೆ ನಮ್ಮದೊಂದು ಇದು ಏನಂತಂದರೆ ದೇವ್ರಿಗೆಲ್ಲ ಏನೇನು ಮಾಡಿದ್ದೀವಿ ಅದೆಲ್ಲ ಎಡೆ ಇಡೋದು. ನೋಡಿ ಹಿಂಗೆ ರೆಡಿ ಮಾಡಿದ್ದಾರೆ. ನನ್ನ ತಂಗಿ ಮಾಡಿದ್ದು. ಅದು ಎಡೆ ಇಟ್ಟಿರೋದೆಲ್ಲ ನಮ್ಮ ಅಜ್ಜಿ ಇಟ್ಟಿರೋದು. ನೋಡಿ ಚೆನ್ನಾಯ್ತಾ? ಹಾಂ, ಇಷ್ಟೇ ಗೈಸ್. ಇಷ್ಟೇ ಯುಗಾದಿ ಹಬ್ಬ ಮುಗ್ದೋಯ್ತು. ಆಮೇಲೆ ಯುಗಾದಿ ಹಬ್ಬಕ್ಕೆ ಇನ್ನೊಂದು ಸ್ಪೆಷಲ್ ಇದೆ. ಏನು ಹೇಳಿ? ಕಾರ್ಡ್ಸ್ ಆಡೋದು. ಅದು ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಾಯಿದ್ದೋ. ಇವಾಗ ಆಡೋಲ್ಲ ಗೈಸ್. ಬಿಕಾಸ್ ಕಾರ್ಡ್ಸ್ ಏನಕ್ಕೆ ಆಡೋಲ್ಲ. ಕಾರ್ಡ್ಸ್ ನಾನು ಯಾವತ್ತೂ ಆಡಿಲ್ಲ. ಏನಕ್ಕೆ ಆಡೋಲ್ಲ ಅಂತಂದರೆ ನನಗೆ ಆಡೋಕ್ಕೆ ಬರೋಲ್ಲ ಅದಕ್ಕೆ. ಆಮೇಲೆ ಕಾಸಿನ ಆಟ ಆಡ್ತಾಯಿದ್ದೋ. ಇವಾಗ ಯಾರೂ ಆಡೋಲ್ಲ. ಅದು ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಬಂದಾಗ ಆಡಿದ್ರೆ ತೋರಿಸ್ತೀನಿ. ಏನೇನು ತಿಂದೆ? ಒಬ್ಬಟ್ಟು, ವಡೆ. ಆಮೇಲೆ ಇದು ಆಲೂಗಡ್ಡೆ ಇಷ್ಟಿತ್ತು. ನಮ್ಮವ್ವ ಈರುಳ್ಳಿ ಹಾಕಿ ಅದನ್ನು ಆಲೂಗಡ್ಡೆ ಪಲ್ಯ. ಹಾಂ, ಮುಂದೆ ಹೇಳು. ಆಲೂಗಡ್ಡೆ ಪಲ್ಯ ಮಾಡಿತ್ತು, ತಿಂದೆ. ನಮ್ಮಮ್ಮ ಇಲ್ಲಿ ಜಾಗ ಬಿಡು. ಎಲ್ಲೇ ನಮ್ಮಮ್ಮ ಕರೀತಾವ್ರಿ. ಯಾಕೋ ಏನಕ್ಕೆ ಕರೀತಾವ್ರಿ ನೋಡುವ. ನನ್ನ ಮ್ಯಾಕ್ಸಿ ಮತ್ತು ಲಕ್ಕಿಗೆ ಇವಾಗ ಸ್ನಾನ. ಏನಮ್ಮ ನೋಡಿ, ಏನು ಅಯ್ಯೋ ಅನ್ನಿಸ್ತಾರ ಹುಡುಗನ್ನ ಅಂದರೆ. ಅದು ಶೂಟಿಂಗ್ ಬಿಟ್ರಾ ಆಗೋಯ್ತಾ? ನೀನು ನೋಡಿಸ್ದೆ. ಇವಳು ಹಿಂಸೆ ಕೊಡ್ತಾವಳೆ ಗೈಸ್ ಅವಾಗಿಂದ. ಏನು ಮಾಡಕ್ಕೆ ಬರಬೇಕೆ? ಹಾಂ, ರೀಲ್ಸ್ ಮಾಡಬೇಕಾ? ಅಂಗನವಾಡಿಗೆ ಹೋಗಿ ಎಷ್ಟು ದಿನ ಆಯಿತು? ನನಗೆ ಏನಾಯ್ತು ಗೊತ್ತಾ? ಹುಷಾರಿಲ್ಲ ಅಂತ ಅಕ್ಕ ಅಂಗನವಾಡಿಗೆ ಹೋಗಿಲ್ಲ. ನೋಡಿ ರೀಲ್ಸ್ ಮಾಡಬೇಕಂತ ಬಂದವಳೆ. ಇವಳು ಇದ್ದಂಗೆ ಒಂದೆರಡು ವಿಡಿಯೋ ಮಾಡ್ಕೊಳ್ವಾ. ಅವಳೆಲ್ಲೂ ಹೋಗಲ್ಲ ಪಾಪ. ವಿಡಿಯೋ ಮಾಡೋಣ ಅಂತಲೇ ನನ್ನ ಜೊತೆನೇ ಇರ್ತಾಳೆ. ನನಗೆ ಒಂದೊಂದ್ಸಲಿ ಮೂಡ್ ಆಫ್ ಆಗಿಬಿಟ್ಟಿರುತ್ತೆ. ಬಾ ಅಷ್ಟೇ ಗೈಸ್. ಅಮೌಂಟ್ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಕಳೆದೋಗಿದೆ ಅಂತ ಹುಡ್ಕೋದು ನಾನು. ನಮ್ಮಪ್ಪ ಎಷ್ಟು ಅಮೌಂಟ್ ಕೊಟ್ಟಾರೆ? 1 2 3. ಅಯ್ಯಯ್ಯೋ, ಈ ನೋಟ್ ನೋಡಿ 4. ಇದು ನಮ್ಮ ಮಮ್ಮಿ ಕೊಟ್ಟಿದ್ದು 450. ಈಗ ಒಂದೆರಡು ವಿಡಿಯೋ ಮಾಡ್ಕೊಂಡು ಬಂದೆ. ಬಿಸಿಲು ಜಾಸ್ತಿ, ನೀಟಾಗಿ ಬರ್ತಿಲ್ಲ ವಿಡಿಯೋ ಯಾವುದೂ. ಅದಕ್ಕೆ ಬರೀ ಫೋಟೋಸು ಮತ್ತು ಯಾವುದೋ ಒಂದು ಮಾತ್ರ ವಿಡಿಯೋ ಮಾಡ್ಕೊಂಡು ಬಂದೆ. ಈಗ ಅದನ್ನು ಎಡಿಟ್ ಮಾಡ್ತಾ ಇರ್ತೀನಿ. ಅದು ಎಡಿಟಿಂಗ್ ಮುಗಿಯೋ ಅಷ್ಟರಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ. ಆವಾಗ ಹೋಗಿ ತೊಗೊಬರ್ಬೇಕು. ಎಸ್ ಗೈಸ್, ಇವಾಗ ಟೈಮ್ ಬಂದು ಹತ್ತತ್ರ 5 ಗಂಟೆ 4:45 ಆಗಿದೆ. ಇವಾಗ ಬಂದು ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆಗೈತೆ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದು. ಯಪ್ಪ ಗೈಸ್, ಏನೂ ಮಾಡಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಅಷ್ಟು ಮಾಡಿದಷ್ಟೇ. ಹೆವಿ ಸುಸ್ತು. ಬಿಸಿಲಲ್ಲಂತೂ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಅದು ಇವಳ ಜೊತೆ ವಿಡಿಯೋ. ಬಾರೆ ಇಲ್ಲಿ ನೋಡಿ, ಇವಳ ಜೊತೆ ಇವಳು. ಏನಕ್ಕೆ ಬಂದಿರೋದು ಇಲ್ಲಿ ನೀನು? ಹಾಂ, ಜೋರಾಗಿ ಮಾತಾಡು. ಮಾಡಕ್ಕೆ ಬಂದಿದ್ಯಾ? ವಿಡಿಯೋ ಮಾಡಕ್ಕೆ ಬಂದವಳಂತೆ. ಅಷ್ಟೇ ಗೈಸ್, ಇವಾಗ ವಿಡಿಯೋ ಮಾಡಿಕೊಂಡು 1-2 ಕ್ಲಿಪ್ಪಿಂಗ್ಸ್ ಆದರೆ ಇದರಲ್ಲೇ ಸೇರಿಸ್ತೀನಿ. ಇಲ್ಲ ಅಂತಂದರೆ ನೆಕ್ಸ್ಟಲ್ಲಿ ಸೇರಿಸ್ತೀನಿ. ನನಗೆ ನಿಜವಾಗ್ಲೂ ವಿಡಿಯೋ ಮಾಡೋಕ್ಕೂ ಫುಲ್ ಕಣ್ಣೆಲ್ಲ ಉರಿತಿದೆ. ಇವತ್ತು ಆ್ಯಕ್ಚುಲಿ ತುಂಬ ಪ್ಲ್ಯಾನ್ಸ್ ಇತ್ತು ಏನೇನೋ ವಿಡಿಯೋ ಮಾಡಬೇಕು ಅಂತ. ಏನೂ ಆಗ್ತಿಲ್ಲ, ಬರೀ ತಿನ್ನೋದು
ಒಂದೆರಡು ವಿಡಿಯೋ ಮಾಡ್ಕೊಳ್ಳೋದು, ಅದು ಎಡಿಟ್ ಮಾಡೋದು ಇದೇ ಆಗೈತೆ. ಆ್ಯಂಡ್ ಒಂದು ವಿಡಿಯೋನ ಆಲ್ರೆಡಿ ಇವ್ರ ಜೊತೆ ಮಾಡಿರೋದು ಹಾಕಿದ್ದೀನಿ, ಹೋಗಿ ನೋಡಿ, ಮಸ್ತ್ ಇದೆ ಗೈಸ್. ಬೆಳಗಿಂದ ಇವರಿಬ್ರು ಮಾತಾಡ್ಸಿಲ್ಲ ಗೈಸ್, ಕುತ್ಕೊಂತೀನಿ ಬಿಡೋ. ಏಯ್ ನೋಡಿ ನೋಡಿ ನೋಡಿ, ವೆಯ್ಟ್ 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 ವೆಯ್ಟ್. ಇವನ್ನ ಮುಟ್ಟಿದ್ರೆ ಇವನಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ. ಲಕ್ಕಿಮ್ಮ 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 ನೋಡಿ ನೋಡಿ, ಲಕ್ಕಿಮ್ಮ ನೋಡಿದ್ರಾ ಅಂತ ನನ್ನ ಮಗ ಮ್ಯಾಕ್ಸಿ. ಏನಮ್ಮ ಓನಮ್ಮ, ಮುದ್ದು ಮುದ್ದು ಲಕ್ಕಿ ಮುದ್ದು. ಇವನು 3 ದಿನದಿಂದ ಊಟ ಮಾಡಿರಲಿಲ್ಲ. ಊಟ ಎಷ್ಟು ಮಾಡ್ತಾನೋ ಅಷ್ಟೇ ಮಾಡಲಿ ಅಂತ ಅಂದ್ಬಿಟ್ಟು ಸುಮ್ಮನಿದ್ದಕ್ಕೆ ಇವತ್ತು ಸ್ವಲ್ಪ ತಿಂದವನೆ. ಏಯ್ ಏನಂದಿದ್ದು ಏನಂದಿದ್ದು? ಓನಪ್ಪ ಓನಮ್ಮ ಓನಮ್ಮ ಲಕ್ಕಿ. ಇವನು ಶೇಕ್ ಹ್ಯಾಂಡ್ ಎಲ್ಲ ಕೊಡ್ತಾನೆ, ಇವನೇನು ಕೊಡಲ್ಲ. ಇವನು ಬರೀ ತಿನ್ನೋದು, ಬಡ್ಕೊಳ್ಳೋದು, ಕಿರ್ಚ್ಕೊಳ್ಳೋದು, ಬೊಗಳೋದು ಅಷ್ಟೆ. ನಮ್ಮ ಬಾಸ್ ಶೇಕ್ ಹ್ಯಾಂಡ್ ಎಲ್ಲ ಕೊಡ್ತಾರೆ. ಇವಾಗ ಜಸ್ಟ್ ಮಲ್ಕೊಳ್ಳೋಣ ಅಂತ ಬಂದೆ. ನನಗೆ ಸಡನ್ನಾಗಿ ಬೆಳಗ್ಗೆ ತೋರಣ ಕಟ್ಟಿದ್ರಲ್ಲ, ಅದನ್ನು ತೋರಿಸ್ಬೇಕಂತ ಅನಿಸ್ತು. ಬಿಕಾಸ್ ಅದೇ ಒಂಥರ ಏನು ಹೇಳ್ತಾರೆ, ಯುಗಾದಿಗೆ ಸ್ಪೆಷಲ್ ಅಲ್ವಾ, ಅದಕ್ಕೆ ನೋಡಿ ತೋರಣ ಎಲ್ಲ ಕಟ್ಟಿ ಅದಕ್ಕೆ ಬೇವಿನ ಸೊಪ್ಪು ಎಲ್ಲ ಹಾಕೋರೆ. ಇಲ್ಲಿ ಅಡುಗೆ ಮನೆಗೆ ಹಾಕೋರೆ. ಅದನ್ನು ಬಿಟ್ಟರೆ ದೇವ್ರ ಮನೆಗೂ ಅಷ್ಟೆ ನೋಡಿ, ಇಷ್ಟು ನೀಟಾಗಿ ಹಾಕಿದ್ದಾರೆ. ದೇವ್ರ ಮನೆಗೆ, ಕಿಚನ್ಗೆ ಮತ್ತು ಮೇನ್ ಡೋರ್ಗೆ. 1 ಸೆಕೆಂಡ್ ಗೈಸ್, ಸಿ ಇಷ್ಟು ಕ್ಯೂಟಾಗಿದೆ. ಇದ್ರ ಮೇಲೆಲ್ಲ ಹೂವೆಲ್ಲ ಬಿಟ್ಬಿಟ್ಟವ್ರೆ. ನಮ್ಮಮ್ಮ ನಾನು ಬಂದಿದ್ದು ನೋಡಿ ಇನ್ನೆಲ್ಲ ವಿಡಿಯೋ ಮಾಡ್ಕೊಬಿಡ್ತೀನಿ ಅಂತ ಅಂದ್ಬಿಟ್ಟು ಓಡೋಗ್ತವ್ರೆ. ಮೇ ಬಿ ಯುಗಾದಿ ಹಬ್ಬ ಒಂದಕ್ಕೆ ಅನಿಸುತ್ತೆ ಗೈಸ್, ಇಡೀ ಮನೆಯವ್ರು ಎದ್ದಿರ್ತೀವಿ, ಅಂದರೆ ದೊಡ್ಡವರಿಂದ ಚಿಕ್ಕವ್ರವರೆಗೂ ಎಲ್ಲರೂ ಎದ್ದಿರ್ತೀವಿ. ಇನ್ನು ಬೇರೆ ಹಬ್ಬಗಳಲ್ಲೆಲ್ಲ ಎಲ್ಲರೂ ಮಲ್ಕೊಂಡಿರ್ತಾರೆ. ನಮ್ಮಮ್ಮ ಏನಾದರೂ ಅಡುಗೆ ಕೆಲಸ ಏನಾದರೂ ಇದ್ದರೆ ಮಾಡ್ಕೋತೀವಿ. ಬಟ್ ಇದಕ್ಕೆ ಹಾಗಾಗಲ್ಲ, ಎಲ್ಲರೂ ಎದ್ದಿರ್ತೀವಿ. ನಮ್ಮ ಅಜ್ಜಿ, ತಾತ ಮತ್ತು ನಮ್ಮಪ್ಪ 3 ಜನ ತೋರಣ ಕಟ್ಟೋದು ಅದರಲ್ಲೆಲ್ಲ ಬ್ಯುಸಿಯಾಗಿರ್ತಾರೆ. ನಮ್ಮ ಅಜ್ಜಿ ಹೂ ಕಟ್ಟೋದರಲ್ಲಿ ಬ್ಯುಸಿ, ಮತ್ತು ನಮ್ಮಮ್ಮ ನಾನು ಕಿಚನಲ್ಲಿ ಬ್ಯುಸಿ. ನನ್ನ ತಂಗಿ ದೇವರ ಪೂಜೆದೆಲ್ಲ ನೋಡ್ಕೋತಾಳೆ. ಸೊ ಎಲ್ಲರೂ ಒಂಥರ ಬ್ಯುಸಿ ಆಗಿರ್ತೀವಿ. ಎಲ್ಲರೂ ಒಂಥರ ಎಲ್ಲ ಕೆಲಸದಲ್ಲೂ ಮುಳುಗೋಗ್ಬಿಟ್ಟಿರ್ತೀವಿ. ಒಂಥರ ಹಬ್ಬದ ಫೀಲ್ ಕೊಡೋದು ಆ್ಯಕ್ಚುಲಿ ನಮಗೆ ಯುಗಾದಿ ಹಬ್ಬ. ಆ್ಯಂಡ್ ಇನ್ನೊಂದು ಮಾರ್ನಮಿ ಹಬ್ಬ ಅಂತ ಹೇಳ್ತಾರಲ್ಲ, ಅದು ಗೈಸ್ ಅಷ್ಟೇ. ಅದು ಬಿಟ್ಟರೆ ನನಗೆ ಇನ್ಯಾವುದಕ್ಕೂ ಇಷ್ಟು ಏನು ಹೇಳ್ತಾರೆ, ಎಲ್ಲರೂ ಕೆಲಸ ಮಾಡಿಕೊಂಡು ಎಲ್ಲರೂ ಫೀಲ್ ಮಾಡೋ ಅಂಥ ಹಬ್ಬ ಗೊತ್ತಿಲ್ಲ. ಇನ್ನೆಲ್ಲನೂ ಓಕೆನೇ. ಅದ್ರ ಜೊತೆಗೆ ಸಂಕ್ರಾಂತಿ ಹಬ್ಬ ಕೂಡ ಚೆನ್ನಾಗಿ, ಎಲ್ಲ ಹಬ್ಬನೂ ಚೆನ್ನಾಗಿ ಮಾಡ್ತೀವಿ. ಬಟ್ ಎಲ್ಲರೂ ಕೆಲಸ ಮಾಡಿಕೊಂಡು ಎಲ್ಲರೂ ಆ್ಯಕ್ಟಿವ್ ಆಗಿರೋದು ಈ ಹಬ್ಬ. ಖುಷಿ ಗೈಸ್ ಇರೋ ಅಂತ. ನೋಡಿ ಗೈಸ್ ನೋಡಿ, ನನಗೆ ಇದನ್ನ ಆಡೋಕ್ಕೆ ಬರಲ್ಲ, ಇದನ್ನ ಎತ್ಕೊಂಬಂದೋಡಿ ಇವನ್ನ. ನನಗೆ ಆಡೋಕ್ಕೆ ಬರಲ್ವಲ್ಲ, ಹೆಂಗೆ ಆಡೋದು? ಅದೇನು ಮಾಡೋದು, ನೀನು ಹೆಂಗೆ ಆಡೋದು? ಹಾಂ ಹಾಂ ಹಂಗಾಡದ? ನನ್ಗೆ ಹಂಗೆಲ್ಲ ಆಡಕ್ಕೆ ಬರಲ್ವೇ? ಆಡಕ್ಕೆ ಬರಲ್ಲ ಗೈಸ್. ಬಟ್ ತಮ್ಮನೇಲ್ಗೆ ಒಂದು ಫೋಟೋ ಇರಲಿ ಅಂತ ತಕ್ಕತ್ತಾ ಇದ್ದೀನಿ. ತಗೊಳ್ಳ ಫೋಟೋನಾ? ಹಾಂ ಮ್ಯಾಕ್ಸಿ ಬೇಕೇನಾ? ನೋಡು ಓಡಿ ಇಲ್ಲಿ ನೋಡು, ಇಲ್ಲಾಂದ್ರೆ ಹಿಂಗೆಲ್ಲ ಯಾರು ಹಾಕ್ಬಿಡ್ತೀನಿ. ಎತ್ಕೊಂಡು ಓಡು. ಹೆಂಗೆ ಅಂದ್ರೆ ಕೈಯಲ್ಲಿ ಎತ್ಕೊ, ಅದಕ್ಕೆ ನಾನು ಹೇಳ್ದಾಗ ಎತ್ಕೊಂಡು ಹೋಗ್ಬಿಡ್ಬೇಕು. ಎತ್ಕೋ ಮ್ಯಾಕ್ಸಿ ಏನು ಮಾಡ್ತಾನೆ ನಿನ್ಗೆ? ಎತ್ಕೊ ಸುಮ್ಮನೆ. ಹೇಳಿದ ತಕ್ಷಣ ಓದ್ತಾ ಇಲ್ಲ ಗೈಸ್, ಅದಕ್ಕೆ ಎತ್ತು. ಯಾರು ಕೊಟ್ಟಿದ್ದು ನಿಂಗೆ ಇದೆಲ್ಲ? ಯಾಕೆ ಕಿರಣ ಅಪ್ಪ? ಹಾಂ ಎತ್ತು ಬೇಗ ಎತ್ತು. ಹಾಂ ಎತ್ತು ಬೇಗ ಎತ್ಕ. ಇದು ನೋಡ್ರಿ
ಗೋ ಓಡು ಓಡು ಓಡೋಗಿ ಬಿದ್ದೋತವೆ. ಹುಷಾರಿಗೆ ಹಿಡ್ಕೊಂಡು ಹಿಂಗೆ ಬಿದ್ದೋತವೆ ಹಿಂಗೆ